ವಿಶೇಷವಾದಂತಹ ಅತಿಥಿ ಇದ್ದಾರೆ. ಇವ್ರನ್ನ ವಿಶೇಷ ಅನ್ನೋದಕ್ಕಿಂತ ಅನ್ನದಾತರು ಅಂತ ಕರೆದ್ರೆ ತಪ್ಪಾಗಲ್ಲ. ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಮಣಿ. 4,000+ ಪೈರಸಿ ಲಿಂಕ್ಗಳನ್ನ ನಾವು ಡಿಲೀಟ್ ಮಾಡಿಸಿದ್ವಿ ಅಂತ ಹೇಳ್ಬಿಟ್ಟು. ಸೊ ಅದೆಷ್ಟು ಎಫೆಕ್ಟ್ ಅನ್ಸುತ್ತೆ ಸರ್ ಕನ್ನಡ ಚಿತ್ರರಂಗಕ್ಕೆ? ಇವ್ರ ಪಿಕ್ಚರ್ ರಿಲೀಸ್ ಆಗಿ 24 ಅವರ್ಸಲ್ಲಿ ನೀವು ಅದನ್ನು ಪೈರಸಿ ಮಾಡಿಬಿಟ್ಟು ಮೊಬೈಲ್ಗಳಲ್ಲಿ ಕಳಿಸಿ ಬೇಜಾರಾಗಲ್ಲ. ಈ ಪೈರಸಿ ಮಾಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ಅವ್ರಿಗೆ ಒಳ್ಳೆ ದೇವ್ರು ಒಳ್ಳೆ ಬುದ್ಧಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. 45 ಸಿನಿಮಾದ ಬಗ್ಗೆ ಯಾರು ಕೂಡ ಯಾವುದನ್ನು ಕೂಡ ನೆಗೆಟಿವ್ ಆಗಿ ಹೇಳುವಾಗ ಇಲ್ಲ, ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದು ಯಾಕೆ ಬಂತು, ಅಲ್ಲಿವರೆಗೂ ಯಾಕೆ ಬಂತು? ಒಳ್ಳೆ ಪಿಕ್ಚರ್, ಇವಾಗ ಕನ್ನಡಗೆ ಒಳ್ಳೆ ಪಿಕ್ಚರ್ ಬಂದಿಲ್ಲ ಅಂತಾರೆ. ಒಳ್ಳೆ ಒಂದು ಪಿಕ್ಚರ್ ತೆಗ್ದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ. ಒಂದು ಸನಾತನ ಧರ್ಮದ ಒಂದು ಪಿಕ್ಚರ್ ತೆಗ್ದು ನೀವು ಸನಾತನ ಧರ್ಮದನ್ನು ನೀವು ಹೈಲೈಟ್ ಮಾಡಬೇಕೆ ಹೊರತು ಇದರಿಂದ ಬ್ಯಾಡ್ ಕಮಿಟ್ ಆಗಿರೋದು ಸ್ವಲ್ಪ ಬೇಜಾರಾಯಿತು. ಅಲ್ಲ ಅಂತ ಈ ಥರ ಇದ್ರೆ ನಮ್ಮ ಬೇರೆ ಮಾಡ್ಬೋದಾಯಿತು. ನಾನು ದುಡ್ಡು ಸಂಪಾದನೆ ಮಾಡಬೇಕಾದ್ರೆ ಕಮರ್ಷಿಯಲ್ ಆಗಿ ಹೋಗ್ಬೇಕಾದ್ರೆ ನಮ್ಮ ಬೇರೆ ಭಾಷೆಗಳ ಪಿಕ್ಚರ್ ತೆಗಿಯೋಕ್ಕಾಗಲ್ವಾ? ಈಗ ಕತೆ ಚೆನ್ನಾಗಿಲ್ಲ ಅಂದರೆ 3 ಜನ ದಿಗ್ಗಜರು ಒಪ್ಕೋತಾರೆ ಮೇಡಮ್? ಇಲ್ಲ, ಚಾನ್ಸ್ ಇಲ್ಲ. ಜನರಿಗೆ ಒಂದು ಒಳ್ಳೆ ಸಂದೇಶ ಕೊಡಬೇಕು, ಒಳ್ಳೆ ಸಿನಿಮಾ ಕೊಡಬೇಕು ಅಂತ ಒಳ್ಳೆ ಸಿನಿಮಾವನ್ನು ಕೊಟ್ಟಿದ್ದೀರಾ ಸರ್. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ಇವತ್ತು ನನ್ನ ಜೊತೆ ವಿಶೇಷವಾದಂತಹ ಅತಿಥಿ ಇದ್ದಾರೆ. ಇವ್ರನ್ನ ವಿಶೇಷ ಅನ್ನೋದಕ್ಕಿಂತ ಅನ್ನದಾತರು ಅಂತ ಕರೆದ್ರೆ ತಪ್ಪಾಗಲ್ಲ. ಇವತ್ತು ನಮ್ಮ ಜೊತೆಗಿದ್ದಾರೆ 45 ಸಿನಿಮಾದ ಪ್ರೊಡ್ಯೂಸರ್ ಆಗಿರುವಂತಹ ರಮೇಶ್ ರೆಡ್ಡಿ ಅವರು. ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಹಾಯ್ ಸರ್, ನಮಸ್ತೆ. ಹೇಗಿದ್ದೀರಾ? ನಮಸ್ತೆ. ಚೆನ್ನಾಗಿದ್ದೀರಾ? ನೋಡಿದ್ರೆ ಗೊತ್ತಾಗ್ತದೆ, ಖುಷಿಯಾಗಿ ಚೆನ್ನಾಗಿದ್ದೀರಾ ಸರ್. ಹೆಂಗಿದ್ದೀರಾ? ಹೆಂಗ್ ನಡೀತದೆ ಸರ್? ಚೆನ್ನಾಗಿ ನಡೀತದೆ ಸರ್. ನನ್ನ ಮೊದಲನೇ ಪ್ರಶ್ನೆ, ಪ್ರೊಡ್ಯೂಸರ್ ಅಂತ ಅಂದಿದ ತಕ್ಷಣ ಒಂದು ಭಯ ಶುರುವಾಗುತ್ತೆ ನಮ್ಮೆಲ್ಲರಿಗೂ ಕೂಡ. ಹೆಂಗಪ್ಪ ಇಷ್ಟೊಂದೆಲ್ಲ ದುಡ್ಡು ಹೊಂದಿಸಿ ಹಾಕಿದ್ದಾರೆ ಸಿನಿಮಾಗೆ ಅಂತ ಹೇಳ್ಬಿಟ್ಟು. ಒಬ್ಬೊಬ್ಬರೇ ಹೀರೋಸ್ ಇದ್ರೆ ಕಷ್ಟ. ಅಂಥದ್ರಲ್ಲಿ 3 ಜನ ದಿಗ್ಗಜ ನಾಯಕರು, ಉಪೇಂದ್ರ ಸರ್ ಆಗಿರಬಹುದು, ರಾಜ್ಬಿ ಶೆಟ್ಟರ್ ಆಗಿರಬಹುದು, ಇನ್ನು ಶಿವರಾಜ್ ಕುಮಾರ್ ಸರ್ ಆಗಿರಬಹುದು. ಇವರು 3 ಜನ ದಿಗ್ಗಜರು ಇರುವಂತಹ ಸಿನಿಮಾಗೆ ಪ್ರೊಡ್ಯೂಸ್ ಮಾಡಿದ್ದೀರಾ ಅಂತಂದ್ರೆ ಒಂದು ಚಪ್ಪಾಳೆ. ಥ್ಯಾಂಕ್ ಯು. ಸರ್, ಹೆಂಗೆ ಸರ್ ಈ ಸಿನಿಮಾಗೆ ಹೆಂಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಅನ್ನಿಸ್ತು ನಿಮಗೆ? ಇಲ್ಲ, ಫಸ್ಟ್ ನಾನು ಹೇಳ್ತೇನೆ, ಅರ್ಜುನ್ ಜನ ಕತೆ ಹೇಳಿದಾಗ ಆ ಕತೆ ಚೆನ್ನಾಗಿತ್ತು. ಎಸ್, ಆ ಕತೆ ಚೆನ್ನಾಗಿದ್ದಾಗ ಆ ಕತೆಗೆ ನಮ್ಮ ಶಿವಣ್ಣನೇ ಬೇಕಾಗಿದೆ. ಶಿವಣ್ಣ, ಉಪ್ಪಿ ಸರು, ರಾಜ್ಬಿ ಶೆಟ್ಟಿ ಸರು. ಎಸ್. ಅದು ನಾವು ಹೆಚ್ಚು ಕಮ್ಮಿ 1 ವರ್ಷ ಇದು ಮಾಡಿದ್ದೀವಿ. ಒಂದು ಆನಿಮೇಷನ್ ಮಾಡಿಕೊಂಡು ಆ ಕತೆಗೆ ಯಾರು ಬೇಕು, ಯಾರು ಇದು ಬೇಕು ಅಂತ ಹೇಳ್ಬಿಟ್ಟು. ಇದು ನಮ್ಮದು ಈ ಪುರಾಣಗಳಲ್ಲಿ ಒಂದು ಅಧ್ಯಾಯ ಇದು. ಹೌದು. ಅದಂತ ಅದಕ್ಕೆ ನಮ್ಮ ಶಿವಣ್ಣನೂ ಬೇಕಾಯಿತು, ಉಪ್ಪಿ ಸರ್ ಬೇಕಾಯಿತು, ರಾಜ್ಬಿ ಶೆಟ್ಟಿ ಸರ್ ಬೇಕಾಗಿತ್ತು. ಎಲ್ಲ ಮಾಡಿಕೊಂಡು ಆಮೇಲೆ ಪ್ರಿಪೇರ್ ಮಾಡಿ ನಾವು ಶೂಟಿಂಗ್ ಬಂದಿತ್ತು. ಎಸ್, ಆ್ಯಕ್ಚುಲಿ ನನಗೆ ಎಕ್ಸಾಂಪಲ್ಸ್, ನಾನು ತುಂಬ ಸಲ ಅಂದ್ಕೊಂಡಿದ್ದೀನಿ, ನಾನು ಸತ್ ಮೇಲೆ ಏನಾಗಬಹುದು, ದೇವ್ರು ನನಗೊಂದು ಅವಕಾಶ ಕೊಡಬಾರ್ದಾ, ಕನ್ಸಲ್ಲಾದರೂ ಸ್ವರ್ಗಕ್ಕೋ ಅಥವಾ ನರ್ಕಕ್ಕೋ ರಪ್ಪಂತ ಹೋಗಿ ವಾಪಸ್ ಬಂದು ಅಲ್ಲಿ ಏನೆಲ್ಲ ನಡೀತು ಹಂಗೆಲ್ಲ ತಿಳ್ಕೊಬೇಕು ಅನ್ನೋ ಆಸೆ. ಸೊ ಈ ಕತೆ ಕೇಳಿದಾಗ ನಿಮಗೆ ಹೆಂಗೆಲ್ಲ ಅನ್ನಿಸ್ತು? ಇಲ್ಲ, ತುಂಬ ನನಗೆ, ಯಾಕಂದರೆ ಇವಾಗ ನಾವೆಲ್ಲೋ ಒಂದು ಕಡೆ ಹೋಗ್ತೀವಿ, ಒಂದು ಜ್ಯೋತಿಷ್ಯವ್ರ ಹತ್ರ ಹೋದಾಗ ನಮಗೇನೋ ಒಂದು ಪ್ರಾಬ್ಲಮ್ ಆದಾಗ ನಾವು ಜ್ಯೋತಿಷ್ಯರ ಹತ್ರ ಹೋಗ್ತೀವಿ. ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಿಮಗೆ ಪೂರ್ವ ಜನ್ಮದಲ್ಲಿ ಯಾರೋ ಒಬ್ರು ಇದ್ದಾರೆ, ಅವ್ರದ್ದು ತೊಂದರೆ ಆಗ್ತಾಯಿದೆ, ನಿಮಗೆ ಅವ್ರ ಕಾರ್ಯಗಳು ಮಾಡಿಲ್ಲ, ಅದಕ್ಕಿಂತ ನಿಮ್ಮ ಮನೆಗೆ ಇಷ್ಟು ತೊಂದರೆ ಆಗತ್ತೆ ಅಂತ ಹಿಂಗೆ ಹೇಳ್ತಾ ಇರ್ತಾರೆ. ಆವಾಗ ನಾವೇನು ಮಾಡ್ತೀವಿ, ಅಯ್ಯೋ ಹೌದಾ ಅಂತ, ಸ್ವಾಮಿ ಏನೋ ಪೂಜೆ ಇದೆ, ಪೂಜೆ ಮಾಡಿ ಅಂತ ಹೇಳ್ಬಿಟ್ಟು ಅವ್ರ ಪೂಜೆ ಮಾಡಿ ಅವ್ರದ್ದೆಲ್ಲ ಇದು ಮಾಡಬೇಕು, ನೀವು ಕಾಶಿಗೆ ಹೋಗ್ಬಿಟ್ಟು ಅಲ್ಲಿ ಇದು ಮಾಡ್ಕೊಬರ್ಬೇಕು, ಇದು ಮಾಡಬೇಕು ಅಂತ ಹೇಳ್ತಾರೆ ಅಂತ. ಇದೆಲ್ಲ ನಮ್ಮ ನಡೆದಾಗ ಅದೇ ಥರ ಸಬ್ಜೆಕ್ಟ್ ಅರ್ಜುನ್ ಜೈನನ್ ಹೇಳಿದಾಗ, ಇದು ಎಲ್ಲ ನಮಗೆ ಅಂತಲ್ಲ ಸಮಾಜಕ್ಕೆ ಒಂದು ಸಂದೇಶ ಕೊಡೋಣ ಅಂತ ಹೇಳ್ಬಿಟ್ಟು ಆ ಕಂಟೆಂಟ್ ನಾನು ತಗೊಂಡಿದ್ದೆ. ಓಕೆ ಸರ್, ನಿಮಗೆ ಫಸ್ಟ್ ಇಂಪ್ರೆಸ್ ಮಾಡಿದಾಗ ಈ ಕತೆ ಎಲ್ಲ ಹೇಳಿ ನಿಮಗೆ ಇಂಪ್ರೆಸ್ ಆಯಿತು ಕತೆ ಅಂತ ಹೇಳಿದ್ರೆ, ಸೊ ನಿಮಗೆ ಅನ್ನಿಸ್ತಾ ಶಿವರಾಜ್ ಕುಮಾರ್ ಸರ್, ಉಪೇಂದ್ರ ಸರ್, ರಾಜ್ಬಿ ಶೆಟ್ರು ಬಿಟ್ರೆ ಬೇರೆ ಯಾರಾದ್ರೂ ಈ ಕ್ಯಾರೆಕ್ಟರ್ ಜೀವ ತುಂಬಬಹುದಾಗಿತ್ತು, ಇವ್ರಿಲ್ಲ ಅಂದಿದ್ರೆ ಇವ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ತಮಗೆ ಏನಾದ್ರು ಅನ್ನಿಸ್ತಾ? ಖಂಡಿತ ಅನ್ಸಿಲ್ಲ. ಇಲ್ಲ, ಇವರೇ 3 ಜನ ಇದ್ರೆ 3 ಜನ ಪಿಕ್ಚರ್. ಓಕೆ, ಈಗ ಇದೇ ತಿಂಗಳಲ್ಲಿ ಡೆವಲ್ ಸಿನಿಮಾ ರಿಲೀಸ್ ಆಯ್ತು, ಮಾರ್ಕ್ ಸಿನಿಮಾ ರಿಲೀಸ್ ಆಯ್ತು. ಅದೇನಾದ್ರೂ ಎಫೆಕ್ಟ್ ಅನ್ನಿಸ್ತಾ ಸರ್ ನಿಮಗೆ? ಏನು ಎಫೆಕ್ಟ್ ಆಗಿಲ್ಲ. ಇಲ್ಲ, ನಂತ ಎಫೆಕ್ಟ್ ಇಬ್ಬರಿಗಾಗಿರುತ್ತೆ ಸ್ವಲ್ಪ ಅಂತ ನಾನು ಹೇಳಂಗಿಲ್ಲ. ಒಂದೇ ಸಲ ಬಂದಿರೋ ಕನ್ನಡ ಪಿಕ್ಚರ್ ಡಿವೈಡ್ ಆಗುತ್ತೆ, ಸ್ವಲ್ಪ ಥಿಯೇಟರ್ ಡಿವೈಡ್ ಆಗುತ್ತೆ, ಸ್ವಲ್ಪ ಪ್ರೇಕ್ಷಕರು ಡಿವೈಡ್ ಆಗುತ್ತೆ, ಅದು ಮಾಮೂಲಿ ಅದು ಅಂತ. ಓಕೆ,
ನೀವು ಮೊನ್ನೆ ತಾನೇ ಒಂದು ಸ್ಟೇಜ್ ಮೇಲೆ ಹೇಳ್ತಾ ಇದ್ರಿ 4,000 ಪ್ಲಸ್ ಪೈರಸಿ ಲಿಂಕ್ಗಳನ್ನ ನಾವು ಡಿಲೀಟ್ ಮಾಡಿಸಿದ್ವಿ ಅಂತ ಹೇಳ್ಬಿಟ್ಟು. ಸೊ ಅದೆಷ್ಟು ಎಫೆಕ್ಟ್ ಅನ್ಸುತ್ತೆ ಸರ್ ಕನ್ನಡ ಚಿತ್ರರಂಗಕ್ಕೆ? ಇಲ್ಲ, ತುಂಬ ಎಫೆಕ್ಟ್ ಆಗುತ್ತೆ. ಯಾಕೆಂದರೆ ನಾವು 3 ವರ್ಷ ಶ್ರಮ ಅಂತ 3 ವರ್ಷ ಶ್ರಮ ನಾವು ಏನೋ ಕನ್ಸ್ಕೊಂಡ್ಕೊಂಡು ಒಂದೊಂದು ಸೀನ್ಗೂ ಏನೇನು ಕಷ್ಟಪಟ್ಟು ಎಲ್ಲ ತೆಗೆದಿರ್ತೀವಿ. ಇವ್ರ ಪಿಕ್ಚರ್ ರಿಲೀಸ್ ಆಗಿ 24 ಅವರ್ಸಲ್ಲಿ ನೀವು ಅದನ್ನು ಪೈರಸಿ ಮಾಡಿಬಿಟ್ಟು ಮೊಬೈಲ್ಗಳಲ್ಲಿ ಕಳಿಸಿದ್ರೆ ಬೇಜಾರಾಗಲ್ವಾ? ಹೌದು. ಅದು ತುಂಬ ಬೇಜಾರಾಗುತ್ತೆ. ಓಕೆ. ಈ ಪೈರಸಿ ಮಾಡೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೇ ಅವ್ರಿಗೆ ಒಳ್ಳೆ ದೇವ್ರು ಒಳ್ಳೆ ಬುದ್ಧಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಇಲ್ಲ, ನಮ್ಮ ಪಿಕ್ಚರಲ್ಲಿ ಇರೋದು ಒಳ್ಳೇದು ಮಾಡಿದ್ರೆ ಒಳ್ಳೆ ಕರ್ಮ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಕರ್ಮ, ಅದು ದೇವರೇ ನೋಡ್ಕೋಬೇಕು. ಓಕೆ. ಫಸ್ಟ್ ಡೇ ಫಸ್ಟ್ ಶೋ ಆಲ್ಮೋಸ್ಟ್ ನೀವು ಸಿನಿಮಾ ನೋಡೇ ಇರ್ತೀರಾ ಅಂತ ನಾನು ಅನ್ಕೊಳ್ತೀನಿ. ಹೌದು, ಶೋರ್ ಅಲ್ವಾ? ಹೌದು. ಓಕೆ. ಮನೆಯವರೆಲ್ಲ ನೋಡಿರ್ತೀರಾ. ಮನೆಯವ್ರದ್ದೆಲ್ಲ ರಿಯಾಕ್ಷನ್ಸ್ ಹೆಂಗಿತ್ತು? ಇಲ್ಲ, ಮನೆಯವ್ರು ಫಸ್ಟಿಂದ ಗೊತ್ತಿತ್ತು, ಸಬ್ಜೆಕ್ಟ್ ಗೊತ್ತಿತ್ತು, ಇದೆಲ್ಲ ನೀವು ಆಲ್ರೆಡಿ ಶೇರ್ ಮಾಡಿದ್ರಿ. ಎಲ್ಲ ಶೇರ್ ಮಾಡ್ಕೊಂಡಿದ್ವಿ. ಕಂಟೆಂಟ್ ಚೆನ್ನಾಗಿದೆ ಅಂತ ಎಲ್ಲರೂ ಖುಷಿ ಪಟ್ಟರು. ಅದಂತ ಚೆನ್ನಾಗಿದೆ, ಚೆನ್ನಾಗಿ ಅರ್ಜುನ್ ಜನ ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ತುಂಬಾ ಹೇಳ್ತಾರೆ ಮನೇಲಿ ಮಕ್ಕಳು. ಓಕೆ. ಫ್ಯಾಮಿಲಿ ಎಲ್ಲ ಫುಲ್ ಕುತ್ಕೊಂಡು ಸಿನಿಮಾವನ್ನ ನೋಡಿದ್ರಿ. ಔಟ್ಪುಟ್ ಬಂದಾಗ ಈ ಸಿನಿಮಾ ಶೂಟಿಂಗ್ ಆಗುವಾಗ ನಮಗೆ ಒಂಥರ ಇರುತ್ತೆ, ಬಟ್ ಕಂಪ್ಲೀಟ್ ಆಗಿ ಔಟ್ಪುಟ್ ಕೊಟ್ಟಾಗ ಅದು ಬೇರೆನೆ ವೈಬ್ ಅಲ್ವಾ? ಹೆಂಗ ಅನಿಸ್ತು ನಿಮಗೆ ಅವತ್ತಿನ ದಿನ ನೋಡುವಾಗ? 10 ಅವತಾರಗಳಲ್ಲಿ ಬೇರೆ ನಾನು ನೋಡ್ತಾನೆ ಇದ್ನಲ್ಲ ಪಿಕ್ಚರ್. ಸ್ಟಾರ್ಟಿಂಗ್ ಇಂದ ನಾವು ನೋಡ್ತಾನೆ ಇದ್ವಲ್ಲ, ನಮ್ಮ ಪಿಕ್ಚರ್ ನಮ್ಮ ಮನೆಯಲ್ಲೇ ಇತ್ತಲ್ಲ, ಫುಲ್ ಪಿಕ್ಚರ್ ನಮ್ದು ಹೋಮ್ ಥಿಯೇಟರ್ ಅಲ್ಲಿ ನಾವು ಹಾಕಿ ನೋಡ್ತಾನೆ ಇರ್ತೀವಿ ಅಂತ. ಓಕೆ. ನಾನು ಏನೇನಿದೆಯೋ ಅದೆಲ್ಲ ನಾನು ಫಸ್ಟ್ ಇಂದ ಫುಲ್ ಫಾಲೋ ಮಾಡ್ತಾ ಇರ್ತೀವಲ್ಲ, ಒಂದೊಂದು ಸೀನ್ ಟು ಸೀನು ನಮ್ಗೆ ಗೊತ್ತು. ಓಕೆ. ರಮೇಶ್ ರೆಡ್ಡಿ ಸರ್ ಏನಾದ್ರು ಪ್ರೊಡ್ಯೂಸರ್ ಆಗಿಲ್ಲ ಅಂತಂದ್ರೆ ಏನಾಗ್ತಿದ್ರು? ಅಲ್ಲ, ನಾನು ಬೇಸಿಕ್ಲಿ ಕಾಂಟ್ರಾಕ್ಟರ್. ಕಾಂಟ್ರಾಕ್ಟರ್. ಓಕೆ. ಅಕಸ್ಮಾತ್ ಪ್ರೊಡ್ಯೂಸರ್ ಆಗಿಲ್ಲ ಅಂದಿದ್ರೆ ಇನ್ನೊಂದು ಬಿಸ್ನೆಸ್ ನ ಆಡ್ ಮಾಡ್ಕೊಳ್ಳೋದಾಗಿದ್ರೆ ಏನ್ ಮಾಡ್ತಿದ್ರಿ? ಇಲ್ಲ, ಅದೇ ಸೇಮ್ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಗೆ ಹೋಗ್ತಾ ಅದೇ, ಇದ್ದೆ, ಬೇರೆ ಎಲ್ಲೂ ಹೋಗ್ತಾ ಇಲ್ಲ. ಇದೊಂದು ಪ್ಯಾಷನ್ಗೋಸ್ಕರ ನಾನು ಇಲ್ಲಿ ಬಂದಿದ್ದೆ ಅಷ್ಟೇ. ಓಕೆ. ಮತ್ತೆ ನಮ್ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಅದು. ಓಕೆ ಸರ್, ನಿಮಗೆ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಿಗೂ ಈ ಸಿನಿಮಾ ರಂಗಕ್ಕೂ ಹೆಂಗೆ ಒಲವು, ಹೆಂಗ್ ಲಿಂಕ್ ಅದು ನಾವು ಇದಿಂಗೆ ಪ್ಯಾಷನ್. ಇಲ್ಲ, ಈಗ ಯಾರೋ ಹೇಳ್ದು ಒಂದು ಪಿಕ್ಚರ್ ತೆಗಿ ಅಂತ ನಾವು ಚಿಕ್ಕ ವಯಸ್ಸಿಂದ ನಮ್ಗೊಂದೊಂದು ಆಸೆ ಆಕಾಂಕ್ಷೆಗಳು ಇರತ್ತಲ್ವಾ? ಅದು ಒಂದು ಆಸೆ ತೀರ್ಸ್ಕೊಳ್ಳೋದು ಫಸ್ಟ್ ಉಪ್ಪು ಹುಳಿ ಖಾರಕ್ಕೆ ಹೋಗಿದ್ದು. ಆ ಜರ್ನಿ ಇಲ್ಲಿವರೆಗೂ ತಗೊಬಂದಿಲ್ಲ. ಓಕೆ. ತಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ? ನಾನು ಹುಟ್ಟಿದ್ದೆಲ್ಲ ನಮ್ದು ಇಲ್ಲಿ ಕೋಲಾರ ಡಿಸ್ಟ್ರಿಕ್ಟ್ ಮುಳಬಾಗಿಲು ತಾಲೂಕು ನಂಗ್ಲಿ ಅಂತ. ನಂಗ್ಲಿ ನಮ್ಮೂರು. ಅಲ್ಲೇ ನಾವು ಓದಿದ್ದು. ನಾವು ಕನ್ನಡ ಮೀಡಿಯಂ 10th ವರೆಗೆ ನಾವು ಓದಿ. ನನಗೆ ಅವಾಗ 14 ವರ್ಷಕ್ಕೆ ನಾನು 10th ಪಾಸ್ ಮಾಡಿದ್ದು. 14 ವರ್ಷಕ್ಕೆ ನಾನು ಬೆಂಗಳೂರಿಗೆ ಬಂದಿದ್ದು. ಆಗ್ಲೇ 10th ಮುಗಿಸಿದ್ಮೇಲೆ? 10th ಮುಗಿಸ್ಮೇಲೆ. ಮತ್ತೆ ಹೈಯರ್ ಎಜುಕೇಶನ್? ನೋ ಎಜುಕೇಶನ್. ಇವಾಗೂ ಅಷ್ಟೇ, ಬರೀ ಸೈನ್ ಮಾಡಕ್ ಬರುತ್ತೆ. ಇಂಗ್ಲೀಷು ಹಿಂದಿ ಏನೂ ಬರಲ್ಲ, ಕನ್ನಡ ಓದ್ತೀವಿ. ಓಕೆ ಸರ್. ಓಕೆ. ನೀವು 10th ಪಾಸ್ ಅಂತ ಹೇಳಿದ್ರಿ, ಮತ್ತೆ ಮುಂದಿನ ಜರ್ನಿ ನಿಮ್ಮ ಕನ್ಸ್ಟ್ರಕ್ಷನ್ ಅಥವಾ ಈಗ ನೀವು ಪ್ರೊಡ್ಯೂಸರ್ ಅಂತ ಹೇಳ್ತಾ ಇದ್ದೀರಾ. ನಿಮಗೆ ಆ ಟೈಮಲ್ಲಿ ನಾನು ಸಿನಿಮಾ ರಂಗಕ್ಕೆ ಎಂಟ್ರಿ ಆಗಬೇಕು, ಎಲ್ಲರಿಗೂ ಆಸೆ ಇರುತ್ತೆ. ಆ ಒಂದು ವಯಸ್ಸಲ್ಲಿ ನಾನು ಹೀರೋ ಆಗಬೇಕು, ನಾನು ತೆರೆ ಮೇಲೆ ಬರಬೇಕು. ನಿಮಗೇನಾದ್ರೂ ಆ ಥರ ಇತ್ತಾ? ಅಲ್ಲ, ಖಂಡಿತ ಇದ್ದೇ ಇರುತ್ತೆ. ಅವಾಗೆಲ್ಲ ನಾವು ಬಂದಾಗ ಫಿಲಮ್ಗೆ ಹೋದಾಗ ನಮ್ದು ಇಲ್ಲೊಂದು ಶಾಂತಿ ಟಾಕೀಸ್ ಇದೆ. ಆ ಶಾಂತಿ ಟಾಕೀಸ್ ಹೋದಾಗ ಅವಾಗಂತ ಟಿಕೆಟ್ ಸಿಕ್ಕಿಲ್ಲ ಅಂದರೆ ನಾನೇ ಹೀರೋ ಆಗಿದ್ರೆ ನಾನೇ ಇದು ಮಾಡಿ, ಅದು ಈ ಖಂಡಿತ ಅದು ಎಲ್ಲರಿಗೂ ಸಹಜ ಅದು ಅಂತ. ಆಮೇಲೆ ಒಂದು ಪಿಕ್ಚರ್ ನಾವೇ ಒಂದು ಪಿಕ್ಚರ್ ಮಾಡಿಬಿಟ್ಟಿದ್ರೆ ನಾವೇನು ಬೇಕೋ, ನಮ್ಮಪ್ಪ ಏನೋ ದುಡ್ಡಿದ್ದಿದ್ರೆ ನಾವೊಂದು ಪಿಕ್ಚರ್ ಮಾಡ್ಬೋದಾಯಿತು ಅಂತ. ಒಂದು ಟಿಕೆಟ್ ಸಿಕ್ಕಿಲ್ಲ ಅಂದರೆ ಈ ಥಿಯೇಟರ್ ನಂದೇ ಇದ್ದಿದ್ರೆ ಹೆಂಗಿರ್ತಾ ಇತ್ತು. ಇದು ಊಹೆಗಳು ಇದ್ದೇ ಇರುತ್ತೆ, ಅದೇನು ಸಹಜ ಅಲ್ವಾ? ಅದು ಆಸೆಗಳು ಇದ್ದೇ ಇರುತ್ತೆ. ಆವಾಗೇ ಅನ್ಕೊಂಡಿದ್ವಿ, ನಾನೇ ಒಂದು ಪಿಕ್ಚರ್ ತೆಗೆದ್ರೆ ಹೆಂಗಿರತ್ತೆ. ಚಿಕ್ಕ ವಯಸ್ಸಿಂದಾನೇ ನಮ್ಗೆ ಆಸೆ ಇತ್ತು. ಒಟ್ಟು ಆಸೆ ನಿಮಗಿತ್ತು ನಾನು ತೆರೆ ಮೇಲೆ ಬರಬೇಕು ಅಂತ. ಇವಾಗ ಏನಾದ್ರು ಆಫರ್ ಸಿಕ್ಕಿದ್ರೆ ಮಾಡ್ತೀರಾ ಸರ್? ನೀವು ಬಂದಿದ್ದೀನಲ್ಲ, 2 ಪಿಕ್ಚರಲ್ಲಿ ಬಂದಿದ್ದೀನಿ ತೆರೆ ಮೇಲೆ. ಮಾಡಿದ್ದೀನಿ. ಒಂದು ನಾತಿ ಚೇರ ಮೇಲೆ ಮಾಡಿದ್ದೀನಿ. ಇವಾಗ ಇದರಲ್ಲೂ ನಮ್ಮ 45 ಮಾಡಿದ್ದೀನಿ 2 ಸೀನ್. ಅಲ್ಲ ಸರ್, ಪ್ರೊಡ್ಯೂಸ್ ಮಾಡೋದು ಕಷ್ಟನಾ, ಮೇಕಪ್ ಹಾಕಿಸ್ಕೊಂಡು ಆಕ್ಟಿಂಗ್ ಮಾಡೋದು ಕಷ್ಟನಾ? ಎರಡೂ ಕಷ್ಟ ಇರುತ್ತೆ, ಎರಡೂ ಕಷ್ಟ ಇರುತ್ತೆ ಅದಂತ. ಎರಡೂ ಕಷ್ಟ ಇರುತ್ತೆ. ಬಟ್ ನಿಮ್ಗೆ ಯಾವ್ದು ಇಷ್ಟ ಆಯ್ತು? ಅದು ನನಗೆ ಅನ್ಸುತ್ತೆ ನೀವು ತೆರೆ ಮೇಲೆ ಬಂದಿದ್ದು ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಯಾಕಂದ್ರೆ ನಿಮಗೆ ಚಿಕ್ಕ ವಯಸ್ಸು ಕನ್ಸಲ್ವಾ ಅದು? ಅದು ಕನ್ಸು ನೆನ್ಸಾಯ್ತು. ಪ್ರೊಡ್ಯೂಸ್ ಮಾಡ್ಬೇಕಾಯ್ತು, ಅದು ಕನ್ಸ. ನಿಮ್ಮ ಮನೆಯವರೆಲ್ಲ ಏನ್ ಹೇಳಿದ್ರು ನೀವು ತೆರೆ ಮೇಲೆ ಬಂದಾಗ? ಅಂತ ಮಾಡಬೇಡ ನಿಂದ ಅಂತ ಹೇಳ್ತಾರೆ. ನಾವೇ ಮಾಡಿದ್ದು ಮನೆಯಲ್ಲಿ ಹೇಳ್ತಾರಲ್ವಾ. ಖುಷಿ ಆಯ್ತು ಎಲ್ಲರಿಗೂ? ಖುಷಿ ಆಯ್ತು. ನಿಮಗೂ ಖುಷಿ ಆಯ್ತು? ಖುಷಿ ಆಯ್ತು. ಶಿವಣ್ಣನ ಜೊತೆ ಮಾಡಿದ್ದು ಇನ್ನೂ ಖುಷಿ ಆಯ್ತು. ಓಕೆ. ಮುಂದೆ ಯಾವ ಸಿನಿಮಾಗೆ ಪ್ರೊಡ್ಯೂಸ್ ಮಾಡಕ್ ರೆಡಿ ಆಗಿದೆ? ಇದಾಗ್ಲಿ ಅಂತ ಇನ್ನೊಂದು ಕಥೆಗಳು ಕೇಳ್ತಾ ಇದೀವಿ. ಇದೆಲ್ಲ ಮುಗಿಸ್ಕೊಳ್ಳಿ ಅಂತ ಇನ್ನೂ ಒಂದು 6 ತಿಂಗಳಾಗತ್ತೆ.
ಇದೆಲ್ಲ ಕಂಪ್ಲೀಟ್ ಆಗೋದಕ್ಕೆ. ಕೊನೆಯದಾಗಿ 45 ಸಿನಿಮಾನ ನೋಡಿ ಒಂದಷ್ಟು ಜನ ಗುಡ್ ಪಾಸಿಟಿವ್ ಆಗಿ ಹೇಳಿದ್ದಾರೆ, ಒಂದಷ್ಟು ಜನ ನೆಗೆಟಿವ್. ಅವರವರ ಒಪಿನಿಯನ್ ಅಂದರೆ ಅವರವರ ಅನಿಸಿಕೆಗೆ ಬಿಟ್ಟಿದ್ದು. ಬಟ್ ತಮಗೆ ಹೆಂಗ್ ತಗೊಂಡ್ರಿ ಇದನ್ನೆಲ್ಲ? ಆಮೇಲೆ ಒಂದಷ್ಟು ನಾನು ಇತ್ತೀಚಿನ ದಿನಗಳಲ್ಲಿ ಯಾರ್ದು ಸ್ಟೇಟಸ್ ನೋಡುವಾಗ ನೋಡಿದೆ, 45 ಸಿನಿಮಾದ ಬಗ್ಗೆ ಯಾರು ಕೂಡ ಯಾವುದನ್ನು ಕೂಡ ನೆಗೆಟಿವ್ ಆಗಿ ಹೇಳುವಾಗ ಇಲ್ಲ, ಒಂದು ಆದೇಶವನ್ನ ಹೊರಡಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದು ಯಾಕೆ ಬಂತು, ಅಲ್ಲಿವರೆಗೂ ಯಾಕೆ ಬಂತು? ಇಲ್ಲ, ಇದು ಏನಾಗತ್ತೆ ಅಂತ ನನಗೆ ಗೊತ್ತಿಲ್ಲ. ಫಸ್ಟ್ ಇಷ್ಟು ಪಿಕ್ಚರ್ ತೆಗ್ದಿದ್ದೀವಿ, ನಮಗೆ ಈ ತೆರೆ ಹಿಂದೆ ಯಾರು ತೆರೆ ಮುಂದೆ ಯಾರು ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ನಮ್ಗೆ ಗೊತ್ತೇ ಇಲ್ಲ. ನನಗೆ ಏನಂತ ಹೇಳಿದ್ರೆ ಫಸ್ಟ್ ಡೇ ನೋಡಿ, ಫಸ್ಟ್ ಪ್ರೀಮಿಯರ್ ಶೋ ಮಾಡಿದ್ವಿ, ಒಳ್ಳೆ ರೆಸ್ಪಾನ್ಸು ಅದಂತ. ಮತ್ತು ನಾವು ನೆಕ್ಸ್ಟ್ ಪಿಕ್ಚರ್ ರಿಲೀಸ್ ಆಯಿತು, ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಇತ್ತು. 3 ದಿನ ಆಯಿತು. 3 ದಿನ ಆದಮೇಲೆ ಎಲ್ಲ ಚೆನ್ನಾಗಿದೆ ಅಂತ ಎಲ್ಲ ಒಳ್ಳೆ ರಿವ್ಯೂ ಬಂತು. ಇದ್ದಕ್ಕಿದ್ದಂಗೆ ಈವ್ನಿಂಗಿಂದ ಒಂಥರ ಬ್ಯಾಡಾಗಿ ಕಾಮೆಂಟ್ ಹಾಕೋದು, ಆಮೇಲೆ ರಿವ್ಯೂನ ಬ್ಯಾಡಾಗಿ ಕೊಡೋದು. ಅದಂತ ಪಿಕ್ಚರ್ ನೀವು ಅವ್ರವ್ರ ಸ್ವತಂತ್ರ, ಅವ್ರು ಏನು ಬೇಕೋ ಹೇಳ್ಕೊಬೋದು. ಚೆನ್ನಾಗಿರೋದನ್ನು ಚೆನ್ನಾಗಿಲ್ಲ ಅಂತ ಹೇಳೋದಾಗ ಸ್ವಲ್ಪ ಬೇಜಾರಾಯಿತು. ಆವಾಗ ಸುಮ್ಮನೆ ನಮ್ಗೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಇದು ಮಾಡಿ ನೀವು ಬ್ಯಾಡ್ ಕಮೆಂಟ್ ಆದಾಗ ನಾನು ಆವಾಗ ಹೇಳಿ, ನಾನು ಬೇಡಪ್ಪ ಅದೇನಿದೆಯೋ ತಗೊಬನ್ನಿ ಅಂತ ಹೇಳ್ಬಿಟ್ಟು ನಾವು ಒಂದು ಕೋರ್ಟ್ ಆರ್ಡರ್ ತಗೊಬಂದಿದ್ವಿ. ಓಕೆ, ಕನ್ನಡ ಸಿನಿಮಾಗಳು ಅಂತಂದಾಗ ನಮ್ಮ ಚಿತ್ರರಂಗಕ್ಕೆ ಯಾವುದೇ ಸಿನಿಮಾ ಬರಲಿ ಸರ್, ಹೊಸಬ್ರದ್ದಾಗಿರಲಿ ಅಥವಾ ಸ್ಟಾರ್ ನಟರದ್ದೇ ಆಗಿರಲಿ, ನಾವೆಲ್ಲರೂ ಅದನ್ನ ಒಪ್ಪಬೇಕು, ಅಪ್ಪಬೇಕು. ಹೌದು ಅಲ್ವಾ? ಅದು ಹೆಂಗೆ ಇರಲಿ, ಸಿನಿಮಾವನ್ನ ಒಪ್ಪಬೇಕು. ಅದು ಯಾರೇ ಮಾಡಿರಲಿ. ಏನ್ ಗೊತ್ತಾ ಸರ್ ಆಗಿರೋದು, ಇದಕ್ಕೆ ಕಾರಣ ಮೇ ಬಿ ಫ್ಯಾನ್ಸ್ ವಾರ್ಸ್ ಇರಬಹುದು. ಒಂದಷ್ಟು ಜನ ನೆಗೆಟಿವ್ ಆಗೇ ತೋರಿಸ್ಬೇಕು ಅಂತ ಇರ್ತಾರೆ. ಅದನ್ನ ಹೆಂಗ್ ನೀವು ತಗೊಂಡ್ರಿ? ನನ್ಗೆ ಗೊತ್ತಿಲ್ಲ, ಈ ಫ್ಯಾನ್ಸ್ ವಾರು ಇದೆಲ್ಲ ನನ್ಗೆ ಗೊತ್ತಿಲ್ಲ. ನಮ್ಗೆ ಯಾರು ಫ್ಯಾನ್ಸ್ ಇಲ್ಲ, ನಮ್ಗೆ ಇದಿಲ್ಲ. ನನ್ಗೆ ನನ್ಗೆ ಅದು ಗೊತ್ತಿಲ್ಲ ಮೇಡಮ್. ಅದಂತ ಖಂಡಿತ ನನ್ಗೆ ಅದೆಲ್ಲ ನನ್ಗೆ ಗೊತ್ತಿಲ್ಲ. ಫ್ಯಾನ್ಸ್ ವಾರದೆಲ್ಲ ಒಳ್ಳೆ ಪಿಕ್ಚರ್. ಇವಾಗ ಕನ್ನಡಗೆ ಒಳ್ಳೆ ಪಿಕ್ಚರ್ ಬಂದಿಲ್ಲ ಅಂತಾರೆ. ಒಳ್ಳೆ ಒಂದು ಪಿಕ್ಚರ್ ತೆಗ್ದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ. ಒಂದು ಸನಾತನ ಧರ್ಮದ ಒಂದು ಪಿಕ್ಚರ್ ತೆಗ್ದೀವಿ. ನೀವು ಸನಾತನ ಧರ್ಮದನ್ನು ನೀವು ಹೈಲೈಟ್ ಮಾಡಬೇಕೆ ಹೊರತು ಇದಂತ ಬ್ಯಾಡ್ ಕಮಿಟ್ ಆಗಿರೋದು ಸ್ವಲ್ಪ ಬೇಜಾರಾಯಿತು. ನಾನಂತ ಆಯ್ತಪ್ಪ, ದೇವ್ರೇ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ, ನಾವು ಇನ್ನೇನು ಮಾತಾಡೋಕ್ಕಾಗತ್ತೆ. ಎಸ್, ಹೌದು. ಒಂದಷ್ಟು ಸಿನಿಮಾಗಳು ಹಿಟ್ ಆಗೋದಕ್ಕೂ ಮತ್ತೆ ಫ್ಲಾಪ್ ಆಗೋದಕ್ಕೂ ತುಂಬಾ ಕಷ್ಟ. 3 ವರ್ಷದ ಶ್ರಮ ನಾವು. ಇದಕ್ಕೆಂದ್ರೆ ನಾವು ಒಂದು ಗರುಡ ಪುರಾಣ ಇದುವರೆಗೂ ಆ ಸಬ್ಜೆಕ್ಟ್ ಯಾರಾದರೂ ತಗೊಂಡಿದ್ರೆ ಹೇಳಿ, ಯಾರೇ ಏನಾದರೂ ಕಮೆಂಟ್ ಹಾಕೊಳ್ಳಿ, ಏನೇ ಆಗಲಿ, ಧೈರ್ಯವಾಗಿ ಈ ಕಂಟೆಂಟ್ನ ತಗೊಂಡು ಪಿಕ್ಚರ್ ಮಾಡಿರೋರು ಯಾರಾದರೂ ಇದ್ರೆ ಹೇಳಿ. ಅದು ನಾನು ತಗೊಂಡಿದ್ದೀನಿ. ನಾನು ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಅಂದ್ಕೊಂಡಿದ್ದೀವಿ. ಒಳ್ಳೇದು ಮಾಡಿದ್ರೆ ಏನಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಏನಾಗುತ್ತೆ, ತಾಯಿ ಪ್ರೀತಿ ಏನು, ಒಂದು ಮೊಬೈಲ್ ಇಟ್ಕೊಂಡು ಗಾಡಿ ಓಡಿಸಿದ್ರೆ ಏನು, ಹೆಲ್ಮೆಟ್ ಹಾಕಲಿಲ್ಲ ಅಂದರೆ ಏನು, ಗಾಡಿ ಹೆಂಗೆಂಗೋ ಪಾರ್ಕ್ ಮಾಡಿದ್ರೆ ಏನು, ಗಾಡಿ ಹೆಂಗೆಂಗೋ ಪಾರ್ಕ್ ಮಾಡಿದ್ರೆ ಏನು, ಒಂದು ಸಮಾಜ ಒಂದು ಸಂದೇಶ. ಇವಾಗ ಆ ಸಂದೇಶ ನಾವು ಗರುಡ ಪುರಾಣ ಇಟ್ಕೊಂಡು ಇವಾಗ ಯೂತ್ಗೆ ಏನು ಬೇಕೋ ಅದನ್ನು ಮಿಕ್ಸ್ ಮಾಡಿದ್ದೀವಿ. ಅದಂತ ಇರುತ್ತೆ. ಯಾವುದೋ ಎಲ್ಲ ನಾವು ಪರ್ಫೆಕ್ಟು, ನಾನೇ ಪರ್ಫೆಕ್ಟಾಗಿ ಮಾಡಿದ್ದೀವಿ ಅಂತ ನಾವು ಅಂದ್ಕೊಳ್ಳಲ್ಲ. ಸಣ್ಣ ಪುಣ್ಣ ಇರುತ್ತೆ ಅದು ಅಂತ. ನಮ್ಮದು ಕನ್ನಡ ಪಿಕ್ಚರ್ ಇಷ್ಟು ಸಬ್ಜೆಕ್ಟ್ ಬಿಗ್ ಬಡ್ಜೆಟಾಗಿ ಮಾಡಿದಾಗ ಅದಂತ ಬಂದು ನೀವು ನಮ್ಗೆ ಸಪೋರ್ಟ್ ಮಾಡಬೇಕು, ಬೆನ್ನು ತಟ್ಟಬೇಕು. ಎಲ್ಲ ಇದು ನೆಕ್ಸ್ಟ್ ನಮ್ಗೆ ಹೇಳ್ಬೇಕು, ನೋಡಿ ತುಂಬ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದೀರಾ, ನೆಕ್ಸ್ಟ್ ಇನ್ನೂ ಸ್ವಲ್ಪ ಮಾಡಿ ಅಂತ ಹೇಳಿದ್ರೆ ನಮ್ಗೆ ಖುಷಿ ಆಗುತ್ತೆ. ಅದು ಇವಾಗ ಈ ಥರ ಮಾಡ್ತಾಯಿದ್ರೆ ನಮ್ಗೆ ಬೇಡಪ್ಪ, ಇನ್ನು ಪಿಕ್ಚರೇ ಬೇಡ, ಇದು ಯಾವಪ್ಪ, ನಾವು ದುಡ್ಡಾಗ್ಬಿಟ್ಟು ಈ ಕಾಮೆಂಟ್ಗಳು ನಮಗೆ ಬೇಕಾ, ಇವು ನನಗೆ ಅವಶ್ಯಕತೆ ಇದೆಯಾ, ಇದು ಈ ಥರ ಅನ್ಸುತ್ತೆ ಅಂತ. ಓಕೆ, ಕೊನೆಯದಾಗಿ ಆಡಿಯನ್ಸ್ ಒಂದಷ್ಟು ಜನ ಈ ಸಿನಿಮಾವನ್ನ ಒಪ್ಪಿದ್ದಾರೆ. ಅದರಲ್ಲೂ ನಾನು ಒಬ್ಳು. ಇಂಥ ಒಳ್ಳೆ ಸಿನಿಮಾವನ್ನ ಕೊಟ್ಟಿದ್ದಕ್ಕೆ ಹ್ಯಾಟ್ಸ್ ಆಫ್ ಟು ಯು ಸರ್. ಯಾಕೆ ಅಂತಂದ್ರೆ ಆ ಮೂಮೆಂಟಲ್ಲಿ ನಮ್ಮೆಲ್ಲರಿಗೂ ಅನ್ಸಿತ್ತು ಶಿವಣ್ಣ ಅವ್ರ ಹೆಲ್ತ್ ಎಷ್ಟೊಂದು ಅಪ್ಸೆಟ್ ಆಗಿತ್ತು ಅಂತ ಇಡೀ ಚಿತ್ರರಂಗಕ್ಕೆ ಗೊತ್ತಿತ್ತು, ಇಡೀ ಭಾರತೀಯ ಚಿತ್ರರಂಗಕ್ಕೆ ಗೊತ್ತಿತ್ತು. ಆದರೂ ಕೂಡ ಅವರ ಒಂದು ಎನರ್ಜಿ ಅದನ್ನೆಲ್ಲ ನಾವು ಸಿನಿಮಾದಲ್ಲಿ ನೋಡಿದೀವಿ. ನಾವು ಅದನ್ನಾದ್ರೂ ಅಟ್ಲೀಸ್ಟ್ ಒಪ್ಪಬೇಕು, ಚಪ್ಪಾಳೆ ತಟ್ಟಲೇಬೇಕು. ಇದಂತೂ ನಾನು ಒಪ್ತೀನಿ. ಒಬ್ಳು ಕನ್ನಡದವಳಾಗಿ ಈ ಸಿನಿಮಾವನ್ನ ನಾನು ಒಪ್ತೀನಿ. ಒಂದು ಒಳ್ಳೆ ಸಿನಿಮಾವನ್ನ ಕೊಟ್ಟಿದ್ದೀರಾ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಬಹಳಷ್ಟು ಟೈಮ್ಗಳಾಗಿತ್ತು. ತುಂಬಾ ಜನ ಹೇಳ್ತಾರೆ ಕನ್ನಡ ಸಿನಿಮಾಗಳಿಲ್ಲ, ಬಂದಾಗ ನೋಡಲ್ಲ ನೋಡಿ ಅಲ್ಲ, ಬಂದಾಗ ಇವ್ರನ್ನ ಇಂಥ ಕಂಟೆಂಟ್ ಯಾರು ತೆಗ್ದಿಲ್ಲ, ನಮ್ಮ ಕನ್ನಡದಲ್ಲಿ ತೆಗ್ದಿದಾರಲ್ಲ ಅಂತೆಲ್ಲ ಖುಷಿ ಪಡ್ಬೇಕಲ್ವ. ಅದಂತ ನೋಡಲಿ, ಇವಾಗ ಪಿಕ್ಚರಲ್ಲಿ ಇದೆ ಅಲ್ಲಿ ನೋಡಿ, ನಾವು ಏನು 100% ಇದು ಅಂತ ಪ್ರಯತ್ನ ಪಟ್ಟಿದ್ದೀವಿ. 100% ಪ್ರಯತ್ನ ಪಟ್ಟಿದ್ದೀವಿ. ಇಲ್ಲ ಈ ಥರ ಸಬ್ಜೆಕ್ಟ್ ಯಾರಾದರೂ ಮಾಡಿ ತೋರಿಸ್ಲಿ, ಗರುಡ ಪುರಾಣ ಸಬ್ಜೆಕ್ಟ್ ತಗೊಳ್ಳಿ, ಮಾಡಲಿ, ನಾನು ಸಂತೋಷ ಪಡ್ತೀನಿ. ಇದಕ್ಕಿಂತ ಬೆಸ್ಟಾಗಿ ಕೊಡಲಿ, ಅವರು ಇದಕ್ಕಿಂತ ಬೆಸ್ಟಾಗಿ ಕೊಡಲಿ, ಸಂತೋಷ ಪಡ್ತೀನಿ. ಒಳ್ಳೆ ಸಬ್ಜೆಕ್ಟ್ಗಳು ಮಾಡಲಿ.
ಇವಾಗ ನಾವು ಪ್ರಯತ್ನ ಪಟ್ಟಿದ್ದಕ್ಕೆ ನಮಗೆ ಅಂತಂತ ನೀವು ಸುಮ್ಮನೆ ಏನೋ ಎಲ್ಲೋ ಇದ್ಕೊಂಡು ಏನೇನೋ ಮಾತಾಡೋದು ಅದು ತಪ್ಪಲ್ವ ಅದು. ಎಸ್ ಒಳ್ಳೆ ಪ್ರೇಕ್ಷಕರು ಎಲ್ಲರೂ ಅಪ್ಕೊಂಡಿದ್ದಾರೆ, ಪಿಕ್ಚರ್ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಥಿಯೇಟ್ರ್ಗಳಲ್ಲಿ ಫುಲ್ಲಾಗಿ ಎಲ್ಲ ಹೋಗ್ತಾ ಇದೆ. ಅಂಥ ಟೈಮಲ್ಲಿ ಒಂದು ವರ್ಗ ಹಿಂಗೆ ಮಾಡಿದ್ರೆ ನಮ್ಗೆ ತುಂಬ ಬೇಜಾರಾಗತ್ತೆ. ಯಾಕೆ ಬೇಕು ಪಿಕ್ಚರ್, ಯಾಕೆ ಮಾಡಬೇಕು, ಯಾಕೆ ನಂಗೆ ದುಡ್ಡಿಲ್ವಾ, ನಾನು ಬೇರೆ ಭಾಷೆಯಲ್ಲಿ ಪಿಕ್ಚರ್ ಮಾಡೋಕ್ಕಾಗಲ್ವಾ, ನಮ್ಮ ಕನ್ನಡ ಪಿಕ್ಚರ್ ಯಾಕೆ ಮಾಡಬೇಕು, ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು, ಒಂದು ಒಳ್ಳೆ ರೀತಿಯಲ್ಲಿ ಇದು ಮಾಡಬೇಕು ಅಂತ ತಾನೇ ನಾವು ಮಾಡ್ತಾ ಇರೋದು. ಅಲ್ಲ ಅಂತ ಈ ಥರ ಇದೆ, ನಾವು ಬೇರೆ ಮಾಡ್ಬೋದಾಯಿತು. ನಾನು ದುಡ್ಡು ಸಂಪಾದನೆ ಮಾಡ್ಬೇಕಾದ್ರೆ ಕಮರ್ಷಿಯಲ್ ಆಗಿ ಹೋಗ್ಬೇಕಾದ್ರೆ ನಮ್ಮ ಬೇರೆ ಭಾಷೆಗಳ ಪಿಕ್ಚರ್ ತೆಗಿಯೋಕ್ಕಾಗಲ್ವಾ. ನಮ್ಮ ಕನ್ನಡ ಪಿಕ್ಚರೇ ನಾವು ಯಾಕೆ ಈ ಗರುಡ ಪುರಾಣ ತಗೊಂಡು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡಬೇಕು, ಎಲ್ಲ ಮನೆಯಲ್ಲಿ ನಡೆಯುವಂಥದ್ದು, ಇದೊಂದು ಸನಾತನ ಧರ್ಮ, ಇದೊಂದು ನಮ್ಮ ಇಂಡಿಯನ್ ಕಲ್ಚರ್ ನಾವು ಎತ್ತಿ ಹಿಡಿಬೇಕು ಅಂತ ನಾವು ತುಂಬ ಪ್ರಯತ್ನ ಪಟ್ವಿ. ಆ ಪ್ರಯತ್ನಕ್ಕೆ ನೀವು ಬೆಂತಟ್ಟಬೇಕಲ್ವಾ. ಹೌದು, 2-3 ವರ್ಷ ಸ್ಟ್ರಗಲ್. 3 ವರ್ಷ ಸ್ಟ್ರಗಲ್ಲು. ಒಂದು ಹೊಸ ಡೈರೆಕ್ಟ್ರು ಇಷ್ಟು ಪ್ರಯತ್ನ ಮಾಡಿದರೆ ಒಂದು ಹೊಸ ಡೈರೆಕ್ಟ್ರು ಸಿಗ್ತಾರೆ ಅಂತ ಖುಷಿ ಬೀಳ್ಬೇಕಲ್ವಾ. ಹೌದು, ಅದು ತುಂಬ ಬೇಜಾರಾಯಿತು ಅಂತ. ಅಯ್ಯೋ ನಮ್ಗೆ ಯಾಕಪ್ಪ ಬೇಕು ಈ ಪಿಕ್ಚರು ನಮಗೆ ಅಂತ. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಮೇಡಮ್, ಹಿಂದೆ ಮುಂದೆ ನಮ್ಗೆ ಏನು ನಡೆಯುತ್ತೆ ಅಂತ ನಮಗೆ ಗೊತ್ತಿಲ್ಲ. ನಾವೇನೋ ಕೆಲಸ ಮಾಡಬೇಕು, ನಾವು ಹೋಗ್ಬೇಕು. ಇದುವರೆಗೂ ನಮಗೆ ನಮ್ಗೆ ಬೇರೆ ಭಾವನೆಗಳೇ ಇಲ್ಲ. ನಮ್ದು ಬಂದಿದ್ದೆ, ನಾನು 14 ವರ್ಷದಿಂದ ಬೆಂಗಳೂರು ಬರೀ ಕಷ್ಟಪಟ್ಟು ನಾನು ಬಂದಿರೋದು, ಕಷ್ಟಪಟ್ಟು ನಾನು ಒಂದೊಂದು ಬಂದಿರೋದು. ಅದು ಬಿಟ್ಟಾಗ ಇವರು ನಂದು ಏನೇನೋ ಹೇಳಿದ್ರೆ ನಮ್ಗೆ ತುಂಬ ಬೇಜಾರಾಗತ್ತೆ. ನಿಮ್ಗೆ ಇದಿದ್ರೆ ತೆಗೀರಿ ಪಿಕ್ಚರ್ ತೆಗೀರಿ, ತೋರಿಸಿ, ನಾವು ಬೆಂತರ್ತೀವಿ. ನಮ್ಮ ಕನ್ನಡ ಪಿಕ್ಚರ್ ಬೆಳೀಲಿ, ತೆಗೀಲಿ. ನಾವು ಕನ್ನಡಕ್ಕೋಸ್ಕರ ನಾವು ಇಷ್ಟೆಲ್ಲ ಮಾಡಿಬಿಟ್ಟು ನಾವು ಇದೆಲ್ಲ ಮಾತಾಡಿದಾಗ ನೀವು ಎಲ್ಲೋ ಕೂತ್ಕೊಂಡು ಏನೇನೋ ಬ್ಯಾಡ್ ಇದು ಮಾಡಿದ್ರೆ ತುಂಬ ಮನ್ಸಿಗೆ ನೋವಾಗತ್ತೆ. ಕೊಳ್ಳಿ, ನಿಮ್ಗೆ ದೇವ್ರು ಒಳ್ಳೆ ಬುದ್ಧಿ ಕೊಳ್ಳಿ, ಅಷ್ಟೇ ನಾವು ಹೇಳೋದು. ನಾವಂತೂ ಫೈಟ್ ಮಾಡೋಕ್ಕಾಗಲ್ವಾ? ಆಗಲ್ಲ, ನಮ್ಮ ಕೈಲಿ ಆಗಲ್ಲ ಸರ್. ನಾವು ಕೆಲಸ ಮಾಡ್ಬೋದು ಮೇಡಮ್, ಸುಮ್ಮನೆ ಎಲ್ಲೋ ಕೂತ್ಕೊಂಡು ನಾವು ಇದು ಮಾಡಲ್ಲ. ನಾವು ಹಾರ್ಡ್ ವರ್ಕ್ ಮಾಡ್ಕೊಂಡು ಬಂದಿರೋದು. ನಮ್ಮದು ಆನೆಸ್ಟಾಗಿ, ನಾನು ಇವಾಗೂ ಹೇಳ್ತೀನಿ, ನಾನು ಆನೆಸ್ಟಾಗಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಆನೆಸ್ಟಾಗಿ ನಾನು ಪಿಕ್ಚರ್ ಮಾಡಿದ್ದೀನಿ, ಆನೆಸ್ಟಾಗಿ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀನಿ. 3 ಜನ ಶಿವಣ್ಣನಿಗೆ ಆ ಥರ ನೀವು ನೋಡಿ ಆಪ್ರೇಷನ್ಗೆ ಹಾಕೋಕ್ಕೆ ಮುಂಚೆ ಬಂದು ನಮ್ಮ ಪಿಕ್ಚರ್ ಫುಲ್ ಮುಗಿಸ್ಬಿಟ್ಟು ಹೋದ್ರು, ಡಬ್ಬಿಂಗ್ ಮಾಡಿದ್ರು. ಉಪ್ಪಿ ಸರ್ ನಾವೇನು ಹೇಳ್ತೀನಿ ಬಂದು ಎಂತೆಂಥ ಇದು ಮಾಡಿದ್ರು. ನಮ್ಮ ರಾಜಬಿ ಶೆಟ್ಟಿ ಆಗಲಿ ಎಲ್ಲರೂ, ನಿಮಗೆ ಕತೆ ಚೆನ್ನಾಗಿಲ್ಲ ಅಂದರೆ 3 ಜನ ದಿಗ್ವಿಜಯರು ಒಪ್ಕೋತಾರೆ ಮೇಡಮ್. ಇಲ್ಲ, ಚಾನ್ಸ್ ಇಲ್ಲ. ಒಬ್ರು ರಿಜೆಕ್ಟ್ ಮಾಡಿರೋರು ಅಲ್ವಾ. ಆ ಕತೆ ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಅಷ್ಟು ರೆಸ್ಪಾನ್ಸ್ ಬರ್ತಾ ಇದೆ ನಿಮಗೆ. ನೀವು ಅಂತ ಒಂದು ಸನಾತನ ಧರ್ಮನ ನೀವೆತ್ತಿಕ್ಕೆ ಹಿಡಿಬೇಕಲ್ಲ. ಒಂದು ಗರುಡ ಪುರಾಣದ್ದು ಇದುವರೆಗೂ ಯಾರಾದರೂ ತಗೊಂಡಿದ್ದಾರಾ? ಇಲ್ಲ. ತಗೊಂಡಿಲ್ಲ. ನಾನು ಧೈರ್ಯವಾಗಿ ತಗೊಂಡಲ್ಲ. ಯಾರು ತಗೊಂಡಿದ್ದು? ಒಂದು ಸಮಾಜಕ್ಕೆ ಒಂದು ಸಂದೇಶಕ್ಕೆ ತಗೊಂಡಿದ್ದು. ಒಳ್ಳೆ ಸಿನಿಮಾ ಇಲ್ಲ ಅಂತ ಹೇಳ್ತಿದ್ರೆ ನಾವು ಒಳ್ಳೆ ಸಿನಿಮಾ, ಒಳ್ಳೆ ಸಿನಿಮಾ ಡಿಫ್ರೆಂಟ್ ಆಗಿದೆ. ಇದನ್ನು ನಾವು ತೆಗೆದಿರೋ ಬೇರೆ ನಾವೇನಾದರೂ ಇದು ಮಾಡಿದೀವ? ಇದು ಒಂದು ಡಿಫ್ರೆಂಟ್ ಲೋಕಕ್ಕೆ ಕರ್ಕೊಂಡು ಹೋಗಿದ್ದೀವಿ. ಎಂಜಾಯ್ ಮಾಡಿ, ನೆಕ್ಸ್ಟ್ ಲೋಕ ಬಿಡಿ. ಎಂಜಾಯ್ ಮಾಡಿ. ಅದು ಬಿಟ್ಟು ಎಲ್ಲೋ ಇದು ಮಾಡಿಕೊಂಡು ಬ್ಯಾಡ್ ಕಾಮೆಂಟ್ರಿಗಳು ಹಾಕ್ಕೊಂಡು ಇದು ಮಾಡೋದು, ಪೈರಸಿ ಮಾಡೋದು, ಎಷ್ಟು ಬೇಜಾರಾಗತ್ತೆ ನಮಗೆ, ಎಷ್ಟು ಬೇಜಾರಾಗತ್ತೆ. ನೀವು ಈ ಥರ ಪೈರಸಿ ಮಾಡಿದ್ರೆ ಜನ ಥಿಯೇಟ್ರಿಗೆ ಬರ್ತಾರಾ? ಬರಲ್ಲ. ಇವಾಗ ನಮಗೂ ಒಂದು ಇದಿರತ್ತಲ್ಲ, ಬೇಜಾರಾಗತ್ತಲ್ಲ. 3 ವರ್ಷ ಅಂತ ತುಂಬ ಬೇಜಾರಾಯ್ತು ಅದು ಒಂದು. ಓಕೆ, ಕೊನೆಯದಾಗಿ ನಿಮ್ಮ ಸಿನಿಮಾವನ್ನ ಬಹಳಷ್ಟು ಜನ ಒಪ್ಪಿದ್ದಾರೆ. ಅವರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೇಡಮ್ ಎಲ್ಲರೂ ಒಪ್ಪಿದ್ದಾರೆ ಮೇಡಮ್, ಕೆಲವು ಜನ ಮಾತ್ರ. 95% ಒಪ್ಪಿದ್ದಾರೆ ಅಂದ್ರೆ 5% ಅಲ್ಲ, 5% ಅದಂದ ಇವಾಗ 95% ಒಪ್ಕೊಂಡಿದ್ದಾರೆ. ಎಲ್ಲರೂ ನಮ್ಗೆ ಹೆಂಗೆ ಎಷ್ಟು ಫೋನ್ಗಳು ಬರುತ್ತೆ ಗೊತ್ತಾ, ಒಳ್ಳೆ ಕಂಟೆಂಟ್ ಮಾಡಿದೆ, ನಿಮ್ಗೆ ಧೈರ್ಯ ಬೇಕು. ಮೊನ್ನೆ ನಾನು ಯಾವುದೋ ವಿಡಿಯೋದಲ್ಲಿ ನಾರಾಯಣ್ ಗೌಡ್ರು ಹೇಳ್ತಾ ಇದ್ದಾರೆ, ನಮ್ಮ ಅಧ್ಯಕ್ಷರ ನಾರಾಯಣ್ ಗೌಡ್ರು, ಕರ್ನಾಟಕ ರಕ್ಷಣಾ ವೇದಿ ಅಧ್ಯಕ್ಷರು ಅಂತ, ಗುಂಡಿಗೆ ಬೇಕು ಈ ಸಬ್ಜೆಕ್ಟ್ ತಗೊಳಕ್ಕೆ ಇದಂತ ರಮೇಶ್ ರೆಡ್ಡಿ ಅವರಿಗೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಖುಷಿ ಆಗತ್ತೆ ನೋಡಿ ಅವರೆಲ್ಲ ಇದು ಮಾಡಿದಾಗ. ಯಾಕಂದ್ರೆ ನಾವು ಇವಾಗ ಒಂದು ಸನಾತನ ಧರ್ಮ ತಗೋತಾ ಇದೀವಿ. ನಮ್ಮ ಧರ್ಮನ ನಮ್ಮ ಎತ್ತಿಡಿಯೋಣ ನಾವು. ಹೌದು, ನಮ್ಮ ಧರ್ಮನ ನಾವು ಎತ್ತಿಡಿಯೋಣ. ಆ ಸನಾತನ ಧರ್ಮದ ಒಂದು ಅಧ್ಯಾಯ ತಗೊಂಡಿದ್ದೀವಲ್ಲ, ಸಪೋರ್ಟ್ ಮಾಡಿ. ನಮ್ಮ ಹಿಂದುತ್ವದ್ದು ಏನೇನೋ ಇದೆಯೋ ಅದೆಲ್ಲ ನಾವು ಮಾಡಿದ್ದೀವಿ. ಮನುಷ್ಯ ಬದುಕಿರ್ಬೇಕಾದ್ರೆ ಏನು ಮಾಡ್ಬೇಕು, ಸತ್ರೆ ಏನಾಗತ್ತೆ ಎಲ್ಲ ತೋರಿಸಿದ್ದೀವಿ. ಈ ಸನಾತನ ಧರ್ಮದಲ್ಲಿ ಇರೋದೇ ತೋರಿಸಿರೋದು. ಸನಾತನ ಧರ್ಮಕ್ಕೆ ಸಪೋರ್ಟ್ ಮಾಡಿ. ಹಿಂದುತ್ವದ ಅಂತಾನೆ ನಾವು ಹಿಂದೂಗಳೇ ಅಲ್ವಾ? ಎಲ್ಲರ ನಾವು ಹಿಂದೂಗಳೇ ಅಂತ ಎಲ್ಲ ನೋಡ್ಬೇಕಲ್ವಾ? ಸನಾತನ ಧರ್ಮ ಮಾಡಿದ್ದೀವಿ, ಸಪೋರ್ಟ್ ಮಾಡಿ. ದಯವಿಟ್ಟು ನಾನು ಹೇಳ್ತೀನಿ ಎಲ್ಲ ಫ್ಯಾಮಿಲಿ ಸಮೇತ ಬಂದು ಥಿಯೇಟ್ರಲ್ಲಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಇದೊಂದು ಗರುಡ ಪುರಾಣ. ಯಾಕಂದರೆ ಇದು ಕನ್ಫ್ಯೂಸ್ ಆಗುತ್ತೆ ಸಬ್ಜೆಕ್ಟ್ ಇದೆ. ಯಾಕಂದರೆ ಎಲ್ಲೂ ನೋಡಿಲ್ಲ. ಇದೊಂದು ಡಿಫ್ರೆಂಟ್ ಸಬ್ಜೆಕ್ಟ್ ಇದ್ದಾಗ ಆವಾಗ ಏನಂತ ಅದು ಸ್ವಲ್ಪ ಇದಾಗತ್ತೆ. ಇಲ್ಲೊಂದು ಲೋಕಕ್ಕೆ ಹೋಗ್ತಾರೆ, ಮತ್ತೆ ಇಲ್ಲಿ ಬರ್ತಾರೆ ಅಂತ. ಲಾಸ್ಟ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೋಡಿದ್ರೇ ಅದು ಅರ್ಥ ಆಗೋದು. ಆ ಎಂಡಿಂಗಲ್ಲಿ ನೀವು ನೋಡಿದ್ರೆ ಅದಕ್ಕೆ ಒಂದು ಆನ್ಸರ್ ಅಲ್ಲಿ ಸಿಗತ್ತೆ. ಅಲ್ಲಿ
ಶಿವಣ್ಣ ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಈ ವಯಸ್ಸಿಗೂ ನಿಮ್ಗೆ 11 ಅವತಾರದಲ್ಲಿ. ಹೌದು ಸರ್, ಅದು ಮಾತ್ರ ಗ್ರೇಟ್ ಹೆಂಗ್ ಸರ್. ಹೆಂಗಿದೆ ಅದಲ್ಲ ಅಂತ ನೋಡಿ ನಮ್ಗೆ ಖುಷಿ ಆಗತ್ತೆ ಅದಲ್ಲ ಅಂತ. ನಾನು ಈ ಥರ ಪಿಕ್ಚರ್ ಮಾಡಿದ್ದೀನಲ್ಲ, ಈ ಥರ ಪಿಕ್ಚರ್ ನಾನು ಮಾಡಿದ್ದೀನ ಅಂತ ಒಂದು ಸಂತೋಷ ಇದೆ ನನಗೆ. ಜನ ಫುಲ್ ಒಪ್ಪಿದ್ದಾರೆ, ಎಸ್ ನನಗೆ ಅದೇ ಖುಷಿ. ಎಸ್ ಸರ್. ಓಕೆ ಸರ್, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಆ ಸಿನಿಮಾವನ್ನ ನೋಡಿ. ನಮಗೆ ಫಸ್ಟ್ ಡೇ ಫಸ್ಟ್ ಶೋ ಟಿಕೆಟ್ ಸಿಕ್ಕಿಲ್ಲ ಸರ್, ನಾವು ಹೋದಕ್ಕೆ ಟಿಕೆಟ್ ಇರಲಿಲ್ಲ. ಆ ನೂಕುನುಗ್ಲಲ್ಲಿ ನಮಗಂತೂ ಹೋಗೋಕ್ಕಾಗಿಲ್ಲ. 1-2-3 ಡೇಸ್ ಬಿಟ್ಟು ನಾವು ಸಿನಿಮಾವನ್ನ ನೋಡಿದ್ವಿ. ಅದ್ಭುತ ಅಂತ ಅನ್ನಿಸ್ತು, ಖುಷಿ ಆಯ್ತು ಸಿನಿಮಾ ನೋಡಿ. ಅದರಲ್ಲೂ ನೀವು ಹೇಳ್ದಂಗೆ 11 ಅವತಾರಗಳಲ್ಲಿ ಶಿವಣ್ಣ ಅವ್ರನ್ನ ತೋರಿಸಿರೋದು ಅದ್ಭುತ ಅನ್ನಿಸ್ತು. ಅವ್ರಿಗೆ ಹೆಲ್ತ್ ಇಶ್ಯೂಸ್ ಅಷ್ಟಿದ್ರು ಕೂಡ ಒಳ್ಳೆ ಎನರ್ಜಿ ಹಾಕಿ ಸಿನಿಮಾವನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ನೀವು ಹೇಳಿದ್ರಿ ಗರುಡ ಪುರಾಣ ಇಟ್ಕೊಂಡು ನಾವು ಮಾಡಿದ್ದೀವಿ, ಜನರಿಗೆ ಒಂದು ಒಳ್ಳೆ ಸಂದೇಶ ಕೊಡಬೇಕು, ಒಳ್ಳೆ ಸಿನಿಮಾ ಕೊಡಬೇಕು ಅಂತ ಒಳ್ಳೆ ಸಿನಿಮಾವನ್ನ ಕೊಟ್ಟಿದ್ದೀರಾ ಸರ್. ಥ್ಯಾಂಕ್ ಯು. ಓಕೆ ಸರ್, ಕೊನೆಯದಾಗಿ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಕನ್ನಡ ಚಿತ್ರರಂಗದ ಬಗ್ಗೆ ಆಗಿರಬಹುದು, ಈ ಪೈರಸಿ ಮಾಡೋರ ಬಗ್ಗೆ ಆಗಿರಬಹುದು, ಓವರ್ ಆಲ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ನಾನು ಕನ್ನಡ ಚಿತ್ರರಂಗ ಬಗ್ಗೆ ಅಷ್ಟು ದೊಡ್ಡವನಲ್ಲ ನಾನು ಮಾತಾಡೋಕ್ಕೆ. ಅಂತ ದಯವಿಟ್ಟು ನಾವು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀವಿ. ಒಳ್ಳೆ ಸನಾತನ ಧರ್ಮದಲ್ಲಿ ಒಂದು ಅಧ್ಯಾಯ ಇದಂತ ನಿಮಗೆ ಅದು ನೀವು ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲರಿಗೂ ಒಂದು ಮನೆ ತಲುಪಬೇಕು. ಯಾಕಂದರೆ ಈ ಕಂಟೆಂಟ್ ಮನೆ ತಲುಪಬೇಕು ಅಂತ ಹೇಳ್ಬಿಟ್ಟೆ ನಾವು 3 ವರ್ಷ ಶ್ರಮ ಇದು ಎಲ್ಲರಿಗೂ. ನೀವು ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ನೋಡಿ, ಫ್ಯಾಮಿಲಿ ಸಮೇತ ನೋಡಿ. ಇದು ಫ್ಯಾಮಿಲಿ ಪಿಕ್ಚರ್ ಇದು. ನೀವು ಫ್ಯಾಮಿಲಿ ಸಮೇತ ನೋಡಿ ನನ್ನನ್ನು ಆಶೀರ್ವದಿಸಬೇಕು ಅಂತ ಕೋರ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೋ ತನಕ ಟೈಮ್ ಕೊಟ್ಟು ನಿಮ್ಮ ಸಿನಿಮಾ ಬಗ್ಗೆ ಆಗಿರಬಹುದು, ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳೋದಾಗಿರಬಹುದು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸಿನಿಮಾ ಬಗ್ಗೆ. ನಿಮಗೆ ಒಳ್ಳೇದಾಗ್ಲಿ ಸರ್. ನಿಮಗೆ ಇನ್ನು ಸಾವಿರಾರು ಸಿನಿಮಾಗಳಿಗೆ ಪ್ರೊಡ್ಯೂಸ್ ಮಾಡೋಷ್ಟು ಶಕ್ತಿ ಆ ದೇವ್ರು ನಿಮಗೆ ಕೊಡ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.